ಬೇಡ ಬೇಕು ಬೇಡ ಅಂತ ನನಗೆ ಏನ್ ಮಾಡೋದಂತ ಒಂದು ಐಡಿಯಾನೇ ಬರ್ತಾ ಇಲ್ಲ ನೋಡಿ. ಈ ಯೋಚನೆನಲ್ಲೇ ನನ್ಗೊಂದು ಕಳಿದೆ. ಅವಳು ಬೇಕೋ ಬೇಡವೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಬೇಕು ಬೇಡ ಏನ್ರಿ ಬೆಂಕಿಲಿ ಬೇಯಿಸ್ತೀರಾ, ನೀರಲ್ಲಿ ಮುಳುಗಿಸ್ತೀರಾ? ನಾನು ಯಾವ ಪಾಪ ಮಾಡಿ ನಿಮ್ಮನ್ನ ಪ್ರೀತಿಸ್ದೆ? ನಾನು ಶ್ರೀಮಂತ ಹುಟ್ಟಿದ್ದೆ ತಪ್ಪ? ಹೇಳಿ ಕಿಶೋರ್, ಹೇಳಿ. ಸೌಮ್ಯ ಪ್ಲೀಸ್ ನೋಡು ಯಾಕೆ ಇಷ್ಟೊಂದು ಇಮೋಷನಲ್ ಆಗ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ನೋಡು, ನೀನು ಒಂದ್ ರೀತಿ ನನ್ ಪರೀಕ್ಷೆ ಮಾಡ್ದಂಗಾಯ್ತು, ನಾನು ನಿನ್ ಪರೀಕ್ಷೆ ಮಾಡ್ದಂತ ತಿಳ್ಕೊ. ಅಳ್ಬೇಡ, ಯಾಕಂತ ಸಮಾಧಾನ ಮಾಡ್ಕೊ. ನೋಡ್ ಸೌಮ್ಯ, ನಾನು ಯಾವತ್ತೂ ನಿನ್ನವನು, ಆಯ್ತಾ? ಇನ್ಮೇಲೆ ನೀನೇ ನನ್ನ ಬಾಳಿನ ಸ್ಫೂರ್ತಿ, ನನ್ನ ರೂಪದರ್ಶಿ ಎಲ್ಲ. ಕಮಾನ್ ಸ್ಮೈಲ್, ನಗು ನೋಡ. ವೆರಿ ಗುಡ್. ಏನ್ ಸೌಮ್ಯ, ಯಾಕೆ ಇಷ್ಟು ತಡವಾಗಿ ಬಂದೆ? ನಾವು ಥಿಯೇಟರ್ ಹೋಗೋಷ್ಟೊತ್ತಿಗೆ ಹೌಸ್ಫುಲ್ ಆಗಿರುತ್ತೆ. ಅಯ್ಯೋ, ನಾನು ಬೇಗನೆ ಹೊರಟಿದ್ದೆ. ಮನೆ ಹೋಟೆಲ್ ದಾಟಿದ್ದೆ ತಡ, ಹಲವಾರು ಇಟ್ಕೊಂಡ್ಬಿಟ್ರು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏನೇ ಗುಣ್ಗುಣ್ಗಾಗ್ಬಿಟ್ಟಿದ್ಯಾ ಅಂತ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು. ತಪ್ಕೊಂಡ್ಬಿಟ್ರ? ಅದು ಗುಂಡ್ಗುಂಡಾಗಿ ಬೆಳೆದಿದ್ಯಾ ಅಂತನಾ? ಯಾರದು? ಹೆಂಗ ಸಾಕ್ರಿ ತಪ್ಕೋತಾರೆ ಗಂಡಸರು? ಖಂಡಿತ. ಯಾರವನು? ಹೆದರ್ಕೊಂಡ್ಬಿಟ್ರ? ಮುದುಕೂರಿ, ನಮ್ ತಂದೆ ಫ್ರೆಂಡು. ಅಯ್ಯೋ, ಈ ಮುದುಕ್ರೆ ಡೇಂಜರ್ ಕಣೆ. ನನಗ್ ಹುಡುಗರಾಗ ಯೋಚನೆ ಇಲ್ಲ. ಈ ಮುದುಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ತಪ್ಪು ತಿಳ್ಕೊಲ್ಲ ಅಂತಂದ್ಬಿಟ್ಟು, ಏನಮ್ಮ ತಾಯಿ ಚೆನ್ನಾಗಿದ್ದೀಯಾ, ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ಯಲ್ಲಮ್ಮ, ನಿನ್ ಗುರ್ತೇ ಸಿಗ್ತಾ ಇಲ್ಲ ಈ ಕಣ್ಣೆ ಅಂತ ಈ ಮುದುಕರು ಹೇಗೆ ಮಜಾ ತಗೋತಾರೆ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ಸಾಕು ಮುದುಕರ್ ನೆಪ ಹೇಳಿ ನಿಮ್ ಚೆನ್ನ ತೀರಿಸ್ಕೋಬೇಡಿ, ನಡೀರಿ. ಹೌದಲ್ವೇ? ಯು ಆರ್ ಕರೆಕ್ಟ್. ಕಮ್ ಆನ್.